ಇದ್ದವ್ರಿಗೆ ಏನು ಮ್ಯಾಟರ್ ಆಗಲ್ಲ. ಸೊ ನಮ್ಮಂತವ್ರಿಗೆ ತುಂಬಾ ಮ್ಯಾಟರ್ ಆಗುತ್ತೆ. ಹಣ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ. ಸೊ ಅದನ್ನ ಹೇಗ್ ಸೇವ್ ಮಾಡ್ಕೊಬಹುದು, ಬೇರೆಯವ್ರ ಹತ್ರ ಕೇಳ್ದೇನೆ ನಮ್ಮ ಹತ್ರನೇ ಇಟ್ಕೊಂಡು ನಮ್ಗೆ ನಾವೇ ಹೇಗೆ ಸಪೋರ್ಟ್ ಮಾಡಬಹುದು ಅನ್ನೋ ಬಾಸು, ನಿಮ್ಗೆ ನೀವೇ ಫೈನಾನ್ಸರು, ನಿಮ್ಗೆ ನೀವೇ ಏನು ಆಪದ್ ಬಾಂಧವ ಅಂತಾನು ಕೂಡ ಹೇಳ್ಬೋದು. ಗಂಡ ಹೆಂಡತಿ ಮಧ್ಯೆ ಯಾವ್ದು ರಹಸ್ಯ ಇರಬಾರ್ದು ಅಂತ ಹೇಳ್ತಾರೆ. ಇದೇನ್ ರಹಸ್ಯನ ಬಚ್ಚಿಡ್ಬೇಕು ಅಂತ ಹೇಳ್ತಾರೆ ದುಡ್ಡಿನ ವಿಷಯದಲ್ಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಒಂದು ಮಾಹಿತಿಯನ್ನ ತಿಳಿಸ್ಕೊಡಕ್ ಬಂದಿದ್ದೀನಿ. ಸೊ ಅದನ್ನ ನನ್ನ ಲೈಫ್ ಅಲ್ಲಿ ಕೂಡ ನಾನು ಅಳವಡಿಸ್ಕೊಂಡಿದ್ದೀನಿ. ಸೊ ಹಾಗಾಗಿ ನನಗೆ ಯಾವುದೇ ಆದಂತಹ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗ್ಲಿ ನನಗೆ ಬರ್ಲಿಲ್ಲ. ಸೊ ನಿಮ್ಗೂ ಕೂಡ ಇದು ಯೂಸ್ಫುಲ್ ಆಗ್ಲಿ, ಆಗ ಫ್ಯೂಚರ್ ಅಲ್ಲಿ ಯಾರಿಗಾದ್ರು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಸಫರ್ ಆಗ್ತಾ ಇದ್ರೆ, ಒಂದು ಎಕನಾಮಿಕ್ ಕಂಡೀಷನ್, ಎಕನಾಮಿಕ್ ಇದು ಸೊ ಯೂಸ್ ಆಗ್ಲಿ ಅನ್ನೋದಕ್ಕೆ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪಾ ಅಂತಂದ್ರೆ, ಹೌಸ್ ವೈಫ್ಗೆ ಎಷ್ಟು ದುಡ್ಡಿದ್ರು ಸಾಕಾಗಲ್ಲ. ಕೆಲವ್ರಿಗಂತೂ ಎಷ್ಟೇ ಇದ್ರೂ ಸಾಕಾಗಲ್ಲ. ಎಷ್ಟೇ ಗಿಫ್ಟ್ಸ್ ಗಳು ಕೊಟ್ಲಿ, ಏನೇ ಕೊಟ್ರು ಕೂಡ ಸಾಕಾಗೋದಿಲ್ಲ. ಒಂದು ಬ್ಯೂಟಿ ಪಾರ್ಲರ್ಗೆ ಒಂದು ಗಿಫ್ಟ್ ಗಳು ತಗೊಳಕಂತೆ ಸ್ಯಾರೀಸು, ಡ್ರೆಸ್ಸಸ್ ಎಲ್ಲ ಪರ್ಚೇಸ್ ಮಾಡ್ತಾ ಇರ್ತಾರೆ, ಹೌದಾ? ಸೊ ಎಲ್ರು ಹಂಗಂತ ಹೇಳಲ್ಲ, ಇದ್ದವರು ಮಾಡ್ತಾರೆ. ಸೊ ಇವಾಗ ಅಂಬಾನಿಯವರು ಇದ್ದಾಗ ಒಂದು ಬೆಳ್ಳಿ ಅಥವಾ ಬಂಗಾರದ ತಟ್ಟೆಲಿ ಅಥವಾ ಗ್ಲಾಸ್ ಅಲ್ಲಿ ಟೀ ಕುಡಿತಾರೆ, ಅದು ನಾನು ತಪ್ಪು ಅಂತ ಹೇಳಲ್ಲ. ಇದ್ದವ್ರು ಮಾಡ್ಕೊಳ್ಬಹುದು, ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಮಂತ ಒಂದು ಮಧ್ಯಮ ವರ್ಗದ ಒಂದು ಏನು ಜನ ಇದ್ದೀರಲ್ಲ, ನಾವಿದೀವಲ್ಲ, ಅವರು ತುಂಬಾ ಮುಂಜಾಗ್ರತೆಯಿಂದ ಹಣವನ್ನ ಖರ್ಚು ಮಾಡ್ಬೇಕಾಗತ್ತೆ. ಸೊ ನಮ್ ಕೈಯಲ್ಲಿ ಬರೋ ಅಂತದ್ದು ಒಂದು 10% ಆದ್ರೆ ನಮ್ಗೆ ಖರ್ಚಾಗುವಂತದ್ದು 20% ಆಗಿರುತ್ತೆ. ಸೊ ಅಂತವ್ರಿಗೆ ಹೇಗೆಲ್ಲ ನಾವು ಹೌಸ್ ವೈಫ್ ಆಗಿರೋಂಥವ್ರು ಹೇಗೆಲ್ಲ ಹಣ ಉಳಿಸಬಹುದು ಅನ್ನೋದಕ್ಕೆ ಒಂದು ನಾನು ಉದಾಹರಣೆ ಕೂಡ ನನ್ನ ಒಂದು ಅನುಭವದಿಂದ ಏನೆಲ್ಲ ಹೇಳ್ಬೋದು ಅಂತ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ. ಸೊ ಇದು ಎಲ್ರಿಗೂ ಅನ್ವಯಿಸೋದಿಲ್ಲ. ಸೊ ಇದ್ರೆ ನಾನು ಯಾರಿಗೂ ಕೂಡ ನಾನು ಟಾರ್ಗೆಟ್ ಅಂತೂ ಮಾಡ್ತಾ ಇಲ್ಲ, ಓಕೆನಾ? ಸೊ ಜಸ್ಟ್ ನಾನು ರ್ಯಾಂಡಮ್ ಆಗಿ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಸೊ ನಮ್ಮ ಒಂದು 90s 80s ಹಾಗೆ ಇದ್ರಲ್ಲಿ ಆ ಜನರೇಷನ್ ಅಲ್ಲಿ ಅಂದ್ರೆ ಅಷ್ಟೊಂದು ಖರ್ಚುಗಳು ಇರ್ಲಿಲ್ಲ, ಓಕೆನಾ? ಸೊ ವರ್ಷಕ್ಕೆ 1-2 ಸತಿನೋ 3 ಸತಿನೋ ಬಟ್ಟೆಗಳಂತೂ ಕೊಡಿಸ್ತಾ ಇದ್ರು, ಅಷ್ಟು ಬಿಟ್ರೆ ಈಗಿನ ಜನರೇಷನ್ಗೆ ವಾರಕ್ಕೂ ಬಟ್ಟೆಗಳು ಬೇಕು, ಗಿಫ್ಟ್ಸ್ ಗಳು ಬೇಕು, ಅವ್ರು ಏನೇನೋ ಅನ್ಕೊಂತಾರೆ, ಒಂದು ಫಾರಿನ್ ಟ್ರಿಪ್ ಗಳು ಬೇಕು, ಎಲ್ಲಾನು ಬೇಕು ಅವ್ರಿಗೆ. ಎಲ್ಲಾನು ಬೇಕು. ಅವ್ರ ಜನರೇಷನ್ ಇರೋದಾಗೆ, ನಾನು ಅದ್ರ ಬಗ್ಗೆ ನಾನು ಏನ್ ಕ್ವಶನ್ ಮಾಡ್ತಾ ಇಲ್ಲ. ಬಟ್ ನಮ್ಮಂತ ಮಧ್ಯಮ, ಅವಾಗ್ಲೇ ಫಸ್ಟ್ಗೆ ಹೇಳಿದೀನಿ, ಇದ್ದವ್ರಿಗೆ ನಾನು ಹೇಳ್ತಾ ಇಲ್ಲ, ಮಧ್ಯಮ ವರ್ಗದವ್ರಿಗೆ ನಾನು ಹೇಳ್ತಾ ಇರೋಂಥದ್ದು. ಸೊ ಹಾಗಾಗಿ ಇದೇ ಒಂದು ಹೊರೆಯನ್ನ ಹುಡುಗರ ಮೇಲೆ ಹಾಕಿ ಡೈವರ್ಸ್ ಕೇಸ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಆ ಡೈವರ್ಸ್ ಕೇಸ್ಗಳು ಹಾಕಿ ಕೂಡ ಅವ್ರ ಹತ್ರ ಕೂಡ ಹಣ ಕೀಳ್ಲಿಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದಾರೆ ಹುಡುಗಿಯರು ಅಂದ್ರೆ ಅದೇ ಒಂದು ದಂಧೆಯಲ್ಲಿ ಅಂದ್ರೆ ನನ್ಗೆ ಹಿಂಗೆ ಇರ್ಬೇಕು, ಲೈಫ್ ಪಾರ್ಟ್ನರ್ ಇಷ್ಟೇ ಖರ್ಚು ಮಾಡ್ಬೇಕು, ನಾನು ಇಷ್ಟು ಖರ್ಚು ಮಾಡ್ಬೇಕು, ಮೇಕಪ್ ಅದು ಇದು ತುಂಬಾ ಖರ್ಚುಗಳಿರತ್ತೆ. ಸೊ ಈಗ ಮಿಡ್ಲ್ ಕ್ಲಾಸ್ ಜನ ಎಷ್ಟು ಇದ್ದಾರೆ ನಮ್ಮ ಇಂಡಿಯಾದಲ್ಲಿ ಅಂದ್ರೆ, ಸೊ 2001 49 ಮಿಲಿಯನ್ಸ್ ಇದ್ರು. ಸೊ ಈಗ ಬಂದು 140 ಮಿಲಿಯನ್ಸ್ಗೆ ರೈಸ್ ಆಗಿದ್ದಾರೆ. ಸೊ ಯಾಕೆ ಇಷ್ಟೊಂದು ಬಂತು ಅಂತ ಒಂದು ಚಿಂತೆನೇ ಆಗ್ತಾ ಇದೆ. ಯಾಕೆಂದ್ರೆ ಎಲ್ಲ ಕೂಡ ಬ್ರ್ಯಾಂಡೆಡ್ ಆಗಿ ಹೋಗ್ತಾ ಇದಾರೆ, ಎಲ್ಲ ಕೂಡ ಖರ್ಚುಗಳನ್ನ ಮಾಡ್ತಾ ಇದಾರೆ, ಯಾರು ಕೂಡ ಸೇವಿಂಗ್ಸ್ ಮಾಡೋ ಅನ್ನೋದು ಏನು ಮ್ಯಾಟರ್ ಆಗಲ್ಲ. ಸೊ ನಮ್ಮಂತವ್ರಿಗೆ ತುಂಬಾ ಮ್ಯಾಟರ್ ಆಗುತ್ತೆ, ಹಣ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ. ಸೊ ಅದನ್ನ ಹೇಗ್ ಸೇವ್ ಮಾಡ್ಕೊಬಹುದು, ಬೇರೆಯವ್ರ ಹತ್ರ ಕೇಳ್ದೇನೆ ನಮ್ಮ ಹತ್ರನೇ ಇಟ್ಕೊಂಡು ನಮ್ಗೆ ನಾವೇ ಹೇಗೆ ಸಪೋರ್ಟ್ ಮಾಡಬಹುದು ಅನ್ನೋದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹೌದು, ಸೊ ಹೇಗಪ್ಪ ಅಂದ್ರೆ, ಸೊ ಒಬ್ಬರ ಹತ್ರ ಕೂಡ ಕೇಳುವಂತ ಪರಿಸ್ಥಿತಿ ನಮ್ಗೆ ಬರಲ್ಲ. ಸೊ ಅಮೌಂಟ್ ಇರತ್ತೆ. ಸೊ ಅಮೌಂಟ್ ನಾನು ಈ ವಿಷಯ ನೀಟಾಗಿ ಹೇಳ್ತಾ ಇದ್ದೀನಿ, ಇದನ್ನ ಒಂದು ಏನು ಆಲೈಸಿ ಕೇಳಿ. ಸೊ ಎಲ್ಲೂ ಕೂಡ ಮಿಸ್ ಮಾಡ್ಕೊಂಬಿಡಿ, ಇದೇ ಒಂದು ಗುಟ್ಟು ನಾನು ಹೇಳ್ತಾ ಇರೋಂಥದ್ದು. ಈ ಒಂದು ಏನು ಪಾಯಿಂಟ್ ನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಯಾರ ಹತ್ರ ಕೂಡ ಅಮೌಂಟ್ ಕೇಳುವಂತ ಪರಿಸ್ಥಿತಿ ಒಂದು ಬರೋದಿಲ್ಲ. ಸೊ ಫಸ್ಟ್ ಗೆ ನಿಮ್ಗೆ ಲೈಫ್ ಇನ್ಶೂರೆನ್ಸ್ ಆದ್ರೆ ಮಾಡ್ಕೊಬೇಕಾಗುತ್ತೆ, ಒಂದು ಫ್ಯಾಮಿಲಿಗೆ ಏನಾದ್ರು ಇದ್ರೆ. ಸೊ ನೀವು ಏನಾದ್ರು ಒಂದು ESI ಸರ್ವಿಸ್ ಏನಾದ್ರು ಮಾಡ್ತಾ ಇದ್ರೆ ಅಂದ್ರೆ ESI ನಿಮ್ಗೆ ಕವರ್ ಆಗುತ್ತೆ, ಏನು ಪ್ರಾಬ್ಲಮ್ ಇರಲ್ಲ, ಅವ್ರದ್ದೇ ಕೊಡ್ತಾರೆ. BPL ಕಾರ್ಡ್ ಇದ್ರು ಕೂಡ ಸ್ವಲ್ಪ ಕವರ್ ಆಗುತ್ತೆ, ಪ್ರಾಬ್ಲಮ್ ಇರಲ್ಲ. ಸೊ ಇನ್ನು ಕೆಲವ್ರಿಗೆ ಲೈಫ್ ಇನ್ಶೂರೆನ್ಸ್ ಇಲ್ಲ, ನಮ್ಗೆ 15,000 ಎಬೋ ನಾವು ಸ್ಯಾಲ್ರಿ ವರ್ಕ್ ಮಾಡ್ತೀವಿ ಅಂತವ್ರಿಗೆ ESI ಫೆಸಿಲಿಟಿ ಇರಲ್ಲ. ಅವ್ರಿಗೆ ಇದು ಕೊಟ್ಟಿರ್ತಾರೆ, ಏನ್ ಹೇಳ್ತಾರೆ, ಅವ್ರಿಗೆ ಇನ್ಶೂರೆನ್ಸ್ ಕವರೇಜ್ ಅನ್ನ ಕೊಟ್ಟಿರ್ತಾರೆ, ಹೌದಾ? ಇನ್ಶೂರೆನ್ಸ್ ಕವರೇಜ್ ಅನ್ನು ಕೊಟ್ಟಿರ್ತಾರೆ, ಅಂತವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಇನ್ನು ಈ ಕಡೆ ಜಾಬ್ಗಳು ಇರಲ್ಲ, ಈ ಕಡೆ ಇದು ಇರಲ್ಲ ಅನ್ನೋರ್ಗೆ ಡ್ರೈವರ್ಗಳು ಅವರು ಇವರು ಇರ್ತಾರಲ್ಲ, ಎಲ್ಲ ಕೂಡ ಮಧ್ಯಮ ವರ್ಗದವ್ರದ್ದೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋಂಥದ್ದು. ಸೊ ರಿಲೇಟೆಡ್ ಇದ್ರೆ ತುಂಬಾ ಸಂತೋಷ. ಯಾರಿಗೆಲ್ಲ ಈ
ಏನು ಸಮಸ್ಯೆಯನ್ನ ಸಫರ್ ಮಾಡಿದೀರಾ ಅನ್ನೋದನ್ನ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನನಗೆ, ಓಕೆನಾ. ಸೊ ಅಂತವ್ರಿಗೆ, ಹೌಸ್ ವೈಫ್ಗೆ ಅಥವಾ ಹೆಂಗಸು ಯಾರು ಗೃಹಿಣಿ ಇದ್ದಾರೆ ಅವ್ರಿಗೆ ನಾನು ಹೇಳ್ತಾ ಇರೋಂತಹ ಒಂದು ಗುಟ್ಟು ಅಂತಾನೆ ಹೇಳ್ಬೋದು, ರಹಸ್ಯ ಅಂತಾನೂ ಹೇಳ್ಬೋದು. ಸೊ ನಿಮ್ಗೆ ನೀವೇ ಹೇಗೆ ಸಹಾಯ ಮಾಡ್ಬೋದು, ನಿಮ್ಮ ಹಸ್ಬೆಂಡ್ಗೆ ಹೇಗೆ ಸಹಾಯ ಮಾಡ್ಬೋದು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಒಂದು ಇವಾಗ ನಿಮ್ಗೆ ಗೊತ್ತಿಲ್ಲದೆ ಯಾರಿಗೂ ಕೂಡ ಈ ಗುಟ್ಟನ್ನು ಹೇಳಕ್ ಹೋಗ್ಬೇಡಿ. ನಿಮ್ಮ ಹತ್ರ ಅಮೌಂಟ್ ಇಷ್ಟಿದೆ ಅಂತ ಖಂಡಿತವಾಗ್ಲೂ ಯಾರ ಹತ್ರ ಕೂಡ, ಒಂದು ಮಕ್ಕಳಾಗ್ಲಿ ಹಸ್ಬೆಂಡ್ ಆಗ್ಲಿ ಯಾರ ಹತ್ರ ಕೂಡ ಶೇರ್ ಅಂತೂ ಮಾಡಬಾರ್ದು. ಸೊ ಏನಪ್ಪಾ ಇವರು ಗಂಡ ಹೆಂಡತಿ ಮಧ್ಯೆ ಯಾವುದು ರಹಸ್ಯ ಇರಬಾರ್ದು ಅಂತ ಹೇಳ್ತಾರೆ, ಇದೇನ್ ರಹಸ್ಯನ ಬಚ್ಚಿಡ್ಬೇಕು ಅಂತ ಹೇಳ್ತಾರೆ ದುಡ್ಡಿನ ವಿಷಯದಲ್ಲಿ. ಹೌದು ಫ್ರೆಂಡ್ಸ್, ನಾವು ಒಂದು ಮುಂದಿನ ಒಂದು ಏನು ನಮ್ಮ ಕಷ್ಟ ಕಾಲಕ್ಕೆ ಆಗ್ಬೇಕು ಅಂದ್ರೆ ಈ ಕೆಲಸನ ಮಾಡ್ಲೇಬೇಕಾಗತ್ತೆ, ಓಕೆನಾ. ಸೊ ಅವ್ರಿಗೆ ಹೇಳ್ಬಾರ್ದು ನಾವು ಈ ತರ ನಾವು ಸೇವ್ ಮಾಡ್ತಾ ಇದ್ದೀನಿ ಅಮೌಂಟ್ ಅನ್ನೋದು ಖಂಡಿತವಾಗ್ಲೂ ಹೇಳ್ಬಾರ್ದು, ಫಸ್ಟ್ ಪಾಯಿಂಟ್. ಸೊ ಎಷ್ಟೆಲ್ಲ ನೀವು ಸೇವ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಆರ್ ಡಿ ಮಾಡ್ಬೋದು, ಅಥವಾ ಇವಾಗ ಬ್ಯಾಂಕ್ ನಲ್ಲಿ ಕೂಡ ಆರ್ ಡಿಗಳು ತೆಗ್ದಿದ್ದಾರೆ, SBI ಅಲ್ಲಾಗ್ಲಿ ಬ್ಯಾಂಕ್ಗಳಲ್ಲಿ ಕೆಲವೊಂದು SIP ಕೊಡ್ತಾರೆ, ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳ್ಬಿಟ್ಟು. ಆ ತರ ಕೂಡ ತುಂಬಾ ಸಿಂಪಲ್ ಆಗಿ 10,000 20,000 ಸ್ಯಾಲರಿ ಇದ್ದವ್ರು ಕೂಡ ತುಂಬಾ ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಾನಾಗಿದ್ದ ಪೋಸ್ಟ್ ಆಫೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೆ, SIP ಅಂತ ಹೇಳಿ. ಸೊ ಇವಾಗ ನಾನು ಮಾಡ್ತಾ ಇಲ್ಲ. ಸೊ ಮಾಡ್ಬೇಕು ಅನ್ಕೊಂಡಿದೀನಿ, ನೆಕ್ಸ್ಟ್ ಇಯರ್ ಇಂದ ಮಾಡ್ಬೇಕು, ನೆಕ್ಸ್ಟ್ ಏಪ್ರಿಲ್ ಮಾರ್ಚ್ ಅಲ್ಲಿ ಮಾಡ್ಬೇಕು ಅನ್ಕೊಂಡಿದೀನಿ. ಸೊ ಮಕ್ಳಿದ್ರೆ ಮಕ್ಳ ಹೆಸರಲ್ಲಿ ಹಾಕ್ಬಿಟ್ರೆ ಅದು ಎಲ್ಲೂ ಕೂಡ ತೆಗಿಯಕ್ ಬರಲ್ಲ, ಏನಿಲ್ಲ. ಮಿನಿಮಮ್ 3 ವರ್ಷ ನಿಮ್ಗೆ ಅಮೌಂಟ್ ತೆಗಿಯಕ್ಕೆ ಬರಲ್ಲ. ಸೊ ನಮ್ಗೆ ಒಂದು ಫ್ಯೂಚರ್ಗೆ ಏನೋ ಒಂದು ಅಮೌಂಟ್ ಅಂತ ಸೆಕ್ಯೂರಿಟಿಗೆ ಅಂತ ಇರತ್ತೆ, ಸೊ ಅದನ್ನ ತೆಗಿಯೋದಿಕ್ಕಂತ ಬರೋದಿಲ್ಲ. 3 ವರ್ಷ ಆದ್ಮೇಲೆ ಇಷ್ಟು ಅಂತ ಕೊಡ್ತಾರೆ, ಇನ್ನು ಇಂಟ್ರೆಸ್ಟ್ ಅಂತ ಕೊಡ್ತಾರೆ, ಅವಾಗ ಬೇಕಾದ್ರೆ ತೆಗಿಬಹುದು. ಸೊ ಅದ್ರಲ್ಲಿ 50% ಕೂಡ ತೆಗಿಬಹುದು. ಈ ಏನು ಪೋಸ್ಟ್ ಆಫೀಸ್ ಇಂದ ನಾವು ಆರ್ ಡಿ ಮಾಡ್ತೀವಲ್ಲ ಅವ್ರಿಗೆ ತುಂಬಾನೇ ಈಸಿ ಇದೆ, ಎಲ್ರು ಕೂಡ ಮಾಡ್ಬೋದು. ನೀವೇನಾದ್ರೂ ಅಮೌಂಟ್ ಏನಾದ್ರು ತುಂಬಾ ಸೆಕ್ಯೂರಿಟಿ ಕೂಡ ಇರುತ್ತೆ ಆಯ್ತಾ. ಪೋಸ್ಟ್ ಆಫೀಸ್ ಇರೋದ್ರೆ ತುಂಬಾನೇ ಸೆಕ್ಯೂರಿಟಿ ಇರುತ್ತೆ, ನೀವು ಆರಾಮಾಗಿ ಮಾಡ್ಕೊಬಹುದು. ಅದು ಎರಡನೇದು. ಬ್ಯಾಂಕು ಅಥವಾ ಪೋಸ್ಟ್ ಆಫೀಸ್ ಅಲ್ಲಿ ನೀವು ಅಮೌಂಟ್ ಸೇವ್ ಮಾಡ್ಬೋದು, ಯಾರಿಗೂ ಹೇಳ್ಬಾರ್ದು, ಇದನ್ನು ಕೂಡ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಮನೇಲೆ ಒಂದು ಏನಪ್ಪಾ ಸ್ವಲ್ಪ ಅಮೌಂಟ್ ಅನ್ನ ನಾವೇ ಇಟ್ಕೊಳ್ಬೇಕು, ಸೇವ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಸೊ ಯಾರಿಗೂ ಕೂಡ ಹೇಳೋ ಅವಶ್ಯಕತೆ ಇಲ್ಲ, ನಮಗೂ ಕೂಡ ಗೊತ್ತಾಗ್ಬಾರ್ದು ಆಕ್ಚುಲಿ. ಸೊ ಒಟ್ರಾಶ್ ಅಮೌಂಟ್ ಅನ್ನ ಹಾಕಿ ಇಡ್ಬೇಕು, ನಮಗೂ ಕೂಡ ನಮಗೂ ಕೂಡ ಗೊತ್ತಾಗ್ಬಾರ್ದು. ನಮ್ಗೆ ಗೊತ್ತಾದ್ರೆ ನಾವೇ ಅದನ್ನ ತಗೊಳ್ಳೋಣ ಇದನ್ನ ತಗೊಳ್ಳೋಣ ಶಾಪಿಂಗ್ ಅಂತ, ನೋಡು ಅವಳು ನನ್ನ ಫ್ರೆಂಡ್ ಆ ಸಾರಿ ತಗೊಂಡಿದ್ದಾಳೆ, ನನ್ನ ಫ್ರೆಂಡ್ ಈ ಒಡವೆ ತಗೊಂಡಿದ್ದಾಳೆ ಅಂತ ನಿಮ್ಗೆ ನೀವೇ ಆಸೆ ಹುಟ್ಬಿಡುತ್ತೆ. ಸೊ ಹಾಗಾಗಿ ಆ ಅಮೌಂಟ್ ಎಣ್ಸಕ್ಕೂ ಹೋಗ್ಬೇಡಿ, ಇದನ್ನು ಮಾಡಕ್ ಹೋಗ್ಬೇಡಿ. ಹಾಗೇನೆ ಅಮೌಂಟ್ ತೆಗ್ದಿಟ್ರೆ ನಾಳೆ ನೀವು ಅದು ಅಮೌಂಟ್ ಯಾವಾಗ ತೆಗಿಬೇಕು ಅಂದ್ರೆ ಒಂದು ಗೋಲ್ಡ್ ಇನ್ವೆಸ್ಟ್ಮೆಂಟ್, ಕಾಯಿನ್ ಅಥವಾ ಇದು ಬರುತ್ತಲ್ವಾ, ಕಾಯಿನ್ ಅನ್ನೋದಕ್ಕಿಂತ ಇವಾಗ ಡಿಜಿಟಲ್ ಮಾಡ್ತಾರಲ್ವ, ಇದು ಏನೋ ಗೋಲ್ಡ್ ಡಿಜಿಟಲ್, ಅದು ಮಾಡೋದು ತುಂಬಾನೇ ಉಪಯೋಗ ಇದೆ. ಸೊ ಇದಕ್ಕೆಲ್ಲ ಮತ್ತೆ ನಿಮ್ಗೆ ಕಾಯಿನ್ ಎಲ್ಲ ತಗೊಂಡ್ರೆ ನಿಮ್ಗೆ ಮತ್ತೆ ಅದಕ್ಕೆ ಮೇಕಿಂಗ್ ಚಾರ್ಜ್ ಕಲಿಸುವ ವೇಸ್ಟೇಜ್ ನಿಮ್ಗೆ ಖರ್ಚುಗಳು ಬೀಳುತ್ತೆ. ಸೊ ಹಾಗಾಗಿ ನೀವು ಡಿಜಿಟಲ್ ಆಗಿ ಮಾಡ್ಕೊಬಹುದು. ಸೊ ಏನು ಪತ್ರಗಳಿದೆಯಲ್ಲ, ಇಲ್ಲಾಂದ್ರೆ ಫಿಕ್ಸೆಡ್ ಇಟ್ಕೊಬಹುದು. ಈ ತರ ಒಂದು ಮಾದರಿಗಳಲ್ಲಿ ನೀವು ಆರಾಮಾಗಿ ಅಮೌಂಟ್ ಅನ್ನ ಸೇವ್ ಮಾಡ್ಕೊಬಹುದು, ನಿಮ್ ಫ್ಯೂಚರ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಇನ್ನೊಂದಷ್ಟು ಅಮೌಂಟ್ ನ ನೀವು ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಇಟ್ಕೊಬೇಕಾಗತ್ತೆ. ಸೊ ಅದನ್ನು ಕೂಡ ಅಷ್ಟೇ ಯಾರಿಗೂ ಹೇಳೋ ಅವಶ್ಯಕತೆ ಇರೋದಿಲ್ಲ, ಅದನ್ನ ನೀವೇ ಇಟ್ಕೊಬೇಕಾಗತ್ತೆ. ಏನಾದ್ರೂ ಅವಶ್ಯಕತೆ ಇದ್ದಾಗ ಅದನ್ನ ಬಳಸ್ಕೊಂಡು ಮತ್ತೆ ಅದಕ್ಕೆ ಹಾಕೊಡ್ಬೇಕು. ಹಸ್ಬೆಂಡ್ ಅವ್ರಿಗೆ ಹೇಳ್ಬೇಕು ಅಂದ್ರೆ, ಫ್ರೆಂಡ್ಸ್ ಏನಾದ್ರು ಇದ್ರೆ ಅವ್ರಿಗೆ ಗೊತ್ತಿಲ್ಲದೇನೆ ಅವ್ರ ಕಾಂಟ್ಯಾಕ್ಟ್ ಇಲ್ಲ ಅನ್ನೋರ್ಗಾದ್ರೆ ನಾನು ಇವ್ರ ಹತ್ರ ತಂದಿದ್ದೀನಿ ಅಂತ ಕೂಡ ಹೇಳ್ಬೋದು, ಏನ್ ತಪ್ಪಿಲ್ಲ ಹೌದಾ. ನಾವು ಅವ್ರಿಗೋಸ್ಕರನೇ ಮಾಡೋ ಅಂತ ಒಂದು ಹೆಲ್ಪ್ ಅಂತಾನೆ ಹೇಳ್ಬೋದು, ನಮಗ್ ನಾವು ಮಾಡ್ಕೊಳ್ಳೋ ಅಂತ, ನಮ್ಮ ಫ್ಯಾಮಿಲಿಗೆ ಮಾಡ್ಕೊಳ್ಳೋ ಅಂತ ಒಂದು ಹೆಲ್ಪ್ ಅಂತಾನೆ ಹೇಳ್ಬಹುದು. ಸೊ ಇಷ್ಟು ಈ ಪಾಯಿಂಟ್ಸ್ ನೀವು ಕವರ್ ಮಾಡಿದ್ರೆ ನಿಮ್ಗೆ ನೀವೇ ಹೆಲ್ಪ್ ಮಾಡ್ಕೊಬಹುದು, ಯಾರು ಹೆಲ್ಪ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ನೀವೇ ಬಾಸು, ನಿಮ್ಗೆ ನೀವೇ ಫೈನಾನ್ಸರು, ನಿಮ್ಗೆ ನೀವೇ ಏನು ಆಪತ್ ಬಾಂಧವ ಅಂತ ಕೂಡ ಹೇಳ್ಬಹುದು. ಇಷ್ಟು ಪಾಯಿಂಟ್ಸ್ ನೀವು ಕವರ್ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ 100% ನೀವು ದುಡ್ಡನ್ನ ಇಟ್ಕೊಬಹುದು. ನಿಮ್ ಫ್ಯೂಚರ್ಗೆ ಕೂಡ ಯಾವುದೇ ಸಮಸ್ಯೆ ಬಂದ್ರು ಕೂಡ ಅದನ್ನ ನೀವು ಫೇಸ್ ಮಾಡಬಹುದು ಫ್ರೆಂಡ್ಸ್. ಫೈನಾನ್ಷಿಯಲಿ ಹೇಳ್ತಾ ಇರೋದು, ಫೇಸ್ ಮಾಡಬಹುದು. ಸೊ ಇಷ್ಟು ಈ ಪಾಯಿಂಟ್ಸ್ ನೆಲ್ಲ ನಾನು ನಿಮ್ಗೆ ಹೇಳಿದೀನಿ, ಇದು ರಹಸ್ಯ. ಸೊ ಹಾಗಾಗಿ ನಮ್ಮಂತ ಒಂದು ಹೌಸ್ ವೈಫ್ ಗಳಿಗೆ ಮಾತ್ರನೇ ಶೇರ್ ಮಾಡಿ, ಯಾರಿಗೂ ಗಂಡಸರಿಗೆ ಶೇರ್ ಮಾಡಕ್ ಹೋಗ್ಬೇಡಿ, ಓಕೆನಾ. ಸೊ ಇಷ್ಟು ಇವತ್ತಿನ ವಿಡಿಯೋ ಮಾಡ್ಕೊಂಡ್ ಬಂದಿರೋಂತ ಒಂದು ಅನುಭವ, ಮತ್ತೆ ಒಂದು ಏನ್ ಹೇಳ್ತಾರೆ ಸಮಸ್ಯೆಗಳಿಗೆ ಪರಿಹಾರ. ನಾಳೆ ಯಾರ ಹತ್ರನು ಕೈ ಚಾಚಬಾರ್ದು ಅಂತ ಇದ್ರೆ ಈ ತರ ಒಂದು ನೀವು ಪರಿಹಾರಗಳನ್ನ ಮಾಡ್ಕೊಬಹುದು. ನಿಮ್ಗೆ ನೀವೇ ಬಾಸ್ ಆಗ್ಬೋದು, ನಿಮ್ಗೆ ನೀವೇ ಆಪತ್ ಬಾಂಧವ ಆಗಬಹುದು.
ಸೊ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಹೋಪ್ ಈ ವಿಡಿಯೋ. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಯ್ತು ಅನ್ಕೊಂಡ್ರೆ ಖಂಡಿತವಾಗ್ಲೂ ನನಗೂ ಕೂಡ ಅದೇ ಖುಷಿ ಇರುತ್ತೆ. ಆದಷ್ಟು ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆಗೆ ಇದನ್ನ ಶೇರ್ ಮಾಡ್ಕೊಳ್ಳಿ, ಓಕೆನಾ? ಇದು ರಹಸ್ಯವಾಗಿರುವಂತಹ ಒಂದು ಸೀಕ್ರೆಟ್.